ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಚಂಡಮಾರುತದ ಎಫೆಕ್ಟ್. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಿಟಿ ಮಳೆ, ಹೆಚ್ಚಿದ ಚಳಿ. ಬೆಂಗಳೂರಿನ ಕೆಲವೆಡೆ ರಸ್ತೆಗಳಲ್ಲಿ ನೀರು ನಿಂತು ಸಂಚಾರಕ್ಕೆ ಅಡ್ಡಿ. ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಫೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡು ತತ್ತರ. ವಿಲ್ಲುಪುರಂ, ಕಡಲೂರಿನಲ್ಲಿ ಪ್ರವಾಹ ಪರಿಸ್ಥಿತಿ, ರಸ್ತೆಗಳು ಜಲಾವೃತ. ದ್ವೀಪಗಳಂತಾದ ಹಳ್ಳಿಗಳು, ನೆರೆ ಪೀಡಿತ ಸ್ಥಳಗಳಿಗೆ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಭೇಟಿ, ಸಂತ್ರಸ್ತರಿಗೆ ಸಾಂತ್ವನ. ಫೆಂಗಲ್ ಸೈಕ್ಲೋನ್ ಆರ್ಭಟಕ್ಕೆ ತತ್ತರಿಸಿದ ಪುದುಚೇರಿ. ಕಳೆದ 30 ವರ್ಷಗಳಲ್ಲೇ ಒಂದೇ ದಿನ ದಾಖಲೆಯ ಮಳೆ. ಇಂದು ಕೂಡ ಶಾಲಾ ಕಾಲೇಜಿಗೆ ರಜೆ ಘೋಷಣೆ. ಕೇರಳ ರಾಜ್ಯದಲ್ಲೂ ಇಂದು ಭಾರೀ ಮಳೆ ಮುನ್ಸೂಚನೆ. 4 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಂಧ್ರದ ರಾಯಲಸೀಮೆ, ಕರಾವಳಿ ತೀರದಲ್ಲೂ ಭಾರೀ ಮಳೆಯ ಎಚ್ಚರಿಕೆ. ಚಿಕ್ಕಬಳ್ಳಾಪುರದಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್. 3 ದಿನಗಳಿಂದ ಸುರಿಯುತ್ತಿರುವ ಜಿಟಿ ಮಳೆ ಕಂಗಾಲಾದ ರೈತರು. ಮಳೆಗೆ ನೆಲಕಚ್ಚಿ ಮೊಳಕೆ ಬರೋ ಹಂತಕ್ಕೆ ತಲುಪಿದ ರಾಗಿ ಫಸಲು. ಚಂದ್ರಶೇಖರನಾಥ ಸ್ವಾಮೀಜಿ ವಿರುದ್ಧ ಎಫ್ಐಆರ್. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರಿಂದ ನೋಟಿಸ್. ವಿಡಿಯೋ ಕ್ಲಿಪ್ಪಿಂಗ್ನ ಎಫ್ಎಸ್ಎಲ್ಗೂ ಕಳಿಸಲಿದ್ದಾರೆ ಉಪ್ಪಾರಪೇಟೆ ಪೊಲೀಸರು. ಸಿದ್ದರಾಮಯ್ಯ ಪರ ಸ್ವಾಭಿಮಾನಿ ಸಮಾವೇಶ ಟೇಕ್ ಓವರ್ ಮಾಡಿದ ಡಿಕೆಶಿ. ಪಕ್ಷ ಸಂಘಟನೆಯಾಡಿ ಹಾಸನ ಸಮಾವೇಶ ಅಂತ ಸ್ವರೂಪವನ್ನೇ ಬದಲಿಸಿದ ಕೆಪಿಸಿಸಿ ಅಧ್ಯಕ್ಷ. ಸಿಎಂ ಹೈಲೈಟ್ ಮಾಡೋ ಪ್ಲಾನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡು ಕೌಂಟರ್ ಕೊಟ್ರ ಡಿಸಿಎಂ. ಇಂದು ಕಲ್ಪತರುನಾಡು ತುಮಕೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ. ಸವಲತ್ತು ವಿತರಣೆ ನೆಪದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಸಜ್ಜು. ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧ. ತಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಎಂದ ಕೆಎಂ ಶಿವಲಿಂಗೇಗೌಡ. ಊರಿನಲ್ಲಿ ದನ ಕಾಯ್ಕೊಂಡಿದ್ದೋನು ಸ್ವಂತ ಶಕ್ತಿ ಮೇಲೆ ಈ ಲೆವೆಲ್ಗೆ ಬೆಳೆದಿದ್ದೀನಿ. ಹಾಸನದಲ್ಲಿ ಸಮಾವೇಶ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಸಚಿವ ಸ್ಥಾನದ ಆಸೆ ಬಿಚ್ಚಿಟ್ಟ ಗೃಹ ಮಂಡಳಿ ಅಧ್ಯಕ್ಷ. ಬಗೆದಷ್ಟು ಬಯಲಾಗ್ತಿದೆ ನಿರ್ಮಾಪಕ ಅರುಣ್ ರೈ ತೊಡಾರ್ ವಂಚನೆ ಪುರಾಣ. ಕಳೆದ 40 ದಿನಗಳಿಂದ ಪೊಲೀಸರ ಕೈಗೆ ಸಿಗದೆ ನಿರ್ಮಾಪಕ ನಾಪತ್ತೆ. ನಷ್ಟದಲ್ಲಿರೋ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿ ಹಣ ಪೀಕೋದು. ಸರ್ಕಾರಿ ಕೆಲಸ ಬಿಟ್ಟು ಸನ್ಯಾಸ ದೀಕ್ಷೆಗೆ ಮುಂದಾದ ಕೆಎಎಸ್ ಅಧಿಕಾರಿ. ಮಂಡ್ಯ ಅಪರ ಜಿಲ್ಲಾಧಿಕಾರಿ ಎಚ್ಎಲ್ ನಾಗರಾಜು ನಿರ್ಧಾರ. 2011ರಲ್ಲೂ ಸನ್ಯಾಸತ್ವ ಪಡೆದು ನಂತರ ತ್ಯಜಿಸಿದ್ದ ಎಡಿಸಿ ನಾಗರಾಜು. ಪೌರ ಕಾರ್ಮಿಕರು ತೊಳೆದ ಕಾರಿನಲ್ಲಿ ಕುಳಿತು ಅಧಿಕಾರಿಯ ರೀಲ್ಸ್. ಪೌರ ಕಾರ್ಮಿಕರು ಅಧಿಕಾರಿ ಕಾರು ತೊಳಿಬೇಕಂತೆ. ಕೆಳ ಹಂತದ ಸಿಬ್ಬಂದಿ ಮೇಲೆ ಪುರಸಭೆ ಅಧಿಕಾರಿ ದರ್ಪ. ಮಾನ್ವಿ ಪುರಸಭೆಯ ಅಧಿಕಾರಿಯ ಅತಿರೇಕದ ವರ್ತನೆ. ಚಾಮರಾಜಪೇಟೆಯಲ್ಲಿ ಪಂಜುರ್ಲಿ ರೀತಿ ದೈವದ ವೇಷ ಧರಿಸಿ ಅಣಕ. ಸಚಿವ ಜಮೀರ್ ಕೈ ಹಿಡಿದು ಹೆಜ್ಜೆ ಹಾಕಿದ ದೈವದ ವೇಷಧಾರಿ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ತುಳುವರ ಭಾವನೆಗೆ ಧಕ್ಕೆ ಎಂದು ಆಕ್ರೋಶ. ಮಹಾರಾಷ್ಟ್ರದಲ್ಲಿ ಮುಂದುವರಿದ ಸರ್ಕಾರ ರಚನೆಯ ಕಸರತ್ತು. ಸಿಎಂ ಸ್ಥಾನಕ್ಕೆ ಬಿಜೆಪಿಯ ಫಡ್ನವೀಸ್ ಹೆಸರು ಬಹುತೇಕ ಫೈನಲ್. ಇಂದು ಮಹಾಯುತಿ ಕೂಡದ ಶಾಸಕಾಂಗ ನಾಯಕನ ಆಯ್ಕೆ ಸಾಧ್ಯತೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ. ಶಿಲ್ಪಾ ಶೆಟ್ಟಿ ಪತಿ ಕುಂದ್ರಾಗೆ ಇಡಿ ಸಮನ್ಸ್. ಇಂದು ವಿಚಾರಣೆಗೆ ಬರುವಂತೆ ಜಾರಿ ನಿರ್ದೇಶನಾಲಯ ಸೂಚನೆ. ತೆಲುಗು ನಟ ಅಲ್ಲು ಅರ್ಜುನ್ಗೆ ಎದುರಾಯಿತು ಸಂಕಷ್ಟ. ಅಭಿಮಾನಿಗಳನ್ನ ಸೇನೆ ಎಂದು ಕರೆದಿದ್ದಕ್ಕೆ ಆಕ್ಷೇಪ. ನಟನ ವಿರುದ್ಧ ಹೈದರಾಬಾದ್ನ ಜವಾಹರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.